ನಮಸ್ಕಾರ. ನನ್ನ ಹೆಸರು ಶ್ರೀನಿವಾಸ್ KPS, ಸ್ನೇಹ ಸಾಗರ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ CMD. ಈ ಒಂದು ಸ್ನೇಹ ಸಾಗರ ಕಂಪನಿ 2016ರಲ್ಲಿ ಪ್ರಾರಂಭ ಆಗಿ ಇದ್ರವರೆಗೂ ಸುಮಾರು 6ರಿಂದ 7 ಪ್ರಾಜೆಕ್ಟ್ಗಳನ್ನ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ದಾರೆ. ಈ ಒಂದು ಪ್ರಾಜೆಕ್ಟ್ಸ್ ಬಂದು ಫಸ್ಟು ನಾವು ಶಿಡ್ಲಘಟ್ಟದಲ್ಲಿ ಪ್ರಾರಂಭ ಮಾಡಿ ಅಲ್ಲಿಂದ ಜಂಗಮಕೋಟೆ, ಅಲ್ಲಿಂದ ಹೊಸಕೋಟೆ, ಅಲ್ಲಿಂದ ನರಸಾಪುರ, ಮಾಲೂರು, ಮುಳ್ಬಾಗ್ಲು ಮತ್ತು ಈಗ ಪ್ರೆಸೆಂಟು ನಮ್ಮ ಒಂದು ವೆಂಚರ್ ಬಂದು ವೇಮಗಲ್ ಇಂಡಸ್ಟ್ರಿಯಲ್ ಏರಿಯಾ ಚೌಡದೇನಹಳ್ಳಿ SMK ಲೇಔಟ್ ಅಂತ ಮಾಡ್ತಾಯಿದ್ದೀವಿ. ಈ ಒಂದು ಪ್ರಾಜೆಕ್ಟ್ಗೆ ಮತ್ತು ಈ ಒಂದು ಸಂಸ್ಥೆಗೆ ಸಹಕಾರ ಮಾಡಿದಂಥ ನನ್ನ ಎಲ್ಲ ಟೀಮ್ಗೆ ಈ ಒಂದು ಕ್ರೆಡಿಟ್ಸ್ನ ನಾನು ಕೊಡೋದಕ್ಕೆ ಇಷ್ಟಪಡ್ತೀನಿ. ಈ ಸ್ನೇಹ ಸಾಗರ ವೆಂಚರ್ಸ್ ಏನು ನಾವು ಸಂಸ್ಥೆ ಇದೆ, ಮೂಲಭೂತ ಸೌಕರ್ಯ ಅಂತೇನಿರುತ್ತೆ, ಉದಾಹರಣೆಗೆ ನಿವೇಶನಗೆ ಒಳ್ಳೆ ರಸ್ತೆ ಇರಬೇಕು, ಚರಂಡಿ ವ್ಯವಸ್ಥೆ ಇರಬೇಕು, ಕರೆಂಟ್ ವ್ಯವಸ್ಥೆ ಇರಬೇಕು, ಮತ್ತು ಎಲ್ಲ ಲೊಕ್ಯಾಲಿಟೀಸು ಅಂದರೆ ನಿಯರ್ ಬೈಸು ಲೈಕ್ ಬಸ್ ಸ್ಟ್ಯಾಂಡ್ ಇರ್ಬೋದು, ಹಾಸ್ಪಿಟ್ಲ್ ಇರ್ಬೋದು, ಸ್ಕೂಲು ಕಾಲೇಜ್ ಇರ್ಬೋದು, ಈ ರೀತಿಯಾಗಿ ಮನುಷ್ಯನ ಜೀವನ ಮಾಡೋದಕ್ಕೆ ಒಂದು ನಿವೇಶನ ತುಂಬ ಉಪಯುಕ್ತವಾಗಿರಬೇಕು ಅನ್ನೋ ಒಂದು ಯೋಚನೆ ಮಾಡಿ ಆ ಮನುಷ್ಯ ಒಂದು ನಿವೇಶನ ತೊಗೊಳ್ತಾನೆ. ಆ ರೇಟ್ ಯಾವ ರೀತಿ ಇರ್ಬೋದು, ಪ್ರೈಸು ಎಷ್ಟು ಹೈಕ್ ಇರ್ಬೋದು ಅಂತ ಯೋಚನೆ ಮಾಡ್ತಾರೆ. ನಿಜವಾಗ್ಲೂ ನಾವು ಒಂದು ಮಧ್ಯಮ ವರ್ಗದಿಂದ ಹುಟ್ಟಿರ್ತಕ್ಕಂಥವ್ರು ಆಗಿರೋದ್ರಿಂದ ನಾವು ಕೂಡ ಒಂದು ಜನರ ಕಷ್ಟನ ಮನಸ್ಸಲ್ಲಿ ಇಟ್ಕೊಂಡು ಅತಿ ಕಡಿಮೆ ಬೆಲೆಯಲ್ಲಿ ನಿವೇಶನ ಕೊಡಬೇಕು ಮತ್ತು ಟಾಪ್ ಕ್ಲಾಸ್ ಅಮ್ಯುನಿಟಿ ಕೊಡಬೇಕು ಅಂತೇಳ್ಬಿಟ್ಟು ನಾವು ಒಂದು ಲೇಔಟ್ ಪ್ಲಾನಿಂಗ್ಗಳು ಮಾಡ್ತಾಯಿದ್ದೀವಿ. ಈಗ ಪ್ರೆಸೆಂಟು ಬಂದು ವೇಮಗಲ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಮಾಡ್ತಾಯಿದ್ದೀವಿ. ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ, ನಮ್ಮ ಕಂಪ್ನಿನಲ್ಲಿರ್ತಕ್ಕಂಥ ಕಸ್ಟಮರ್ಸ್ ಇರ್ಬೋದು ಅಥವಾ ನಮ್ಮ ಕಸ್ಟಮರ್ ಏನು ಮಾಡ್ತಾರೆ, ಅವ್ರ ಸಪೋರ್ಟಿಂದ ನಾವೇನು ಮಾಡ್ತಾಯಿದ್ರಿ 6 ತಿಂಗಳು ಮಾಡೋಂಥ ಪ್ರಾಜೆಕ್ಟ್ನ 3 ತಿಂಗಳಿಗೆ ಕಂಪ್ಲೀಟ್ ಮಾಡಿ ಸಕ್ಸಸ್ ಮಾಡ್ತಾಯಿದ್ವಿ, ಫಿನಿಶ್ ಮಾಡ್ತಾಯಿದ್ದೀವಿ. ಪಕ್ಷಿಗಳಿರ್ಬೋದು, ಒಂದು ಗೂಡು ಅಂತ ಕಟ್ಕೊಳೋದಕ್ಕೆ ಪ್ರಕೃತಿನ ಅದಕ್ಕೆ ಸಹಾಯ ಮಾಡುತ್ತೆ. ಯಾಕೆಂತ ಹೇಳಿದ್ರೆ ಒಂದು ಗೂಡು ಕಟ್ಕೊಂಡು ಮೊಟ್ಟೆ ಇಟ್ಟು ಮರಿ ಮಾಡಿ ಸಂತಾನ ಅಭಿವೃದ್ಧಿ ಮಾಡ್ಬೇಕಂತ ಅನ್ಕೊಂತಾರೆ. ಅದೇ ರೀತಿಯಲ್ಲಿ ಮನುಷ್ಯ ಕೂಡ ಅವರು ಒಂದು ಮನೆ ತೊಗೊಬೇಕು ಅಥವಾ ನಾವು ಮನೆ ಕಟ್ಟಿಸ್ಬೇಕು ಅಂತ ಯೋಚನೆ ಮಾಡ್ತಾನೆ. ಅದಕ್ಕೋಸ್ಕರನೇ ಜೀವನದಲ್ಲಿ ಒಂದೇ ಒಂದು ಸರಿ ಆಸೆನ ಈಡೇರಿಸಬೇಕು, ಆಸೆ ಇರುತ್ತೆ ಮನುಷ್ಯನಿಗೆ. ಆ ಎಲ್ಲ ಆಸೆಗಳನ್ನ ಈಡೇರಿಸ್ಕೊಳ್ಬೇಕು ಅಂತೇಳಿದ್ರೆ ಮೂಲಭೂತ ಸೌಕರ್ಯಗಳು ತುಂಬ ಇಂಪಾರ್ಟೆಂಟ್ ಇರ್ತದೆ. ಮೂಲಭೂತ ಸೌಕರ್ಯಗಳು ಏನೇನು ಅಂತೇಳಿದ್ರೆ, ರಸ್ತೆ ಇರಬೇಕು, ಚರಂಡಿ ಇರಬೇಕು, 24 ಅವರ್ಸ್ ಕರೆಂಟ್ ಇರಬೇಕು, 24 ಅವರ್ಸ್ ವಾಟರ್ ಇರಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಮನೆ ತೊಗೊಳೋದು ಏನಕ್ಕೆ ಅಂತಂದರೆ, ನಾವು ಮನೆಗೆ ಹೋದಾಗ ಆ ಒಂದು ನೆಮ್ಮದಿ ಇರಬೇಕು. ಮನೆಯಲ್ಲಿ ನೆಮ್ಮದಿ ಇರಬೇಕು ಅಂತೇಳಿದ್ರೆ ಆ ಒಂದು ವಾತಾವರಣ ತುಂಬ ಚೆನ್ನಾಗಿರಬೇಕು ಅಂತ ಆಸೆ ಪಡ್ತಾರೆ ಆ ಮನೆ ಕಟ್ಟೋದಕ್ಕೆ. ಮತ್ತು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನು ಅಂತಂದರೆ ಸೇಫ್ಟಿ. ಸರಿನಾ? ಸೇಫ್ಟಿ ಅಂತೇಳಿದ್ರೆ ನಾವು ಯಾವುದೇ ವೆಂಚರ್ ಮಾಡಿದ್ರೂ ಗೇಟೆಡ್ ಕಮ್ಯುನಿಟಿ ಮಾಡ್ತೀವಿ ವಿತ್ CC ಕ್ಯಾಮ್ರಾ. ನಾವು ಈ ಮುಂದೆ ಏನು ಹೇಳಿದ್ದೀನೋ ಎಲ್ಲ ಅಮ್ಯುನಿಟೀಸು ಕೊಟ್ಟು ಮತ್ತು ಕಡಿಮೆ ಬೆಲೆನಲ್ಲೂ ಆ ಒಂದು ನಿವೇಶನ ಕೊಡೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಏನಂತಂದರೆ, ಮಧ್ಯಮ ವರ್ಗದವ್ರಿಗೆ ನಿವೇಶನ ತೊಗೊಳೋದಕ್ಕೆ ಕಷ್ಟ ಇರ್ತದೆ. ಯಾಕೆಂತಂದರೆ ಅವರು ಚೀಟಿನೋ ಅದು ಇದು ಹಾಕೊಂಡಿರ್ತಾರೆ. ಆಮೇಲೆ ಬ್ಯಾಂಕ್ ಲೋನ್ಸು, ಆಮೇಲೆ ಲೋನುಗಳ ಹೋದರೆ ಲೈಕ್ 10%, 11%, 12% ಫಾರ್ ಆನಮ್ ರೇಟು, ಇಂಟ್ರೆಸ್ಟ್ ರೇಟು ಫಿಕ್ಸ್ ಮಾಡಿರ್ತಾರೆ. ಅಂದರೆ ನಮ್ಮ ಸಂಸ್ಥೆ ಕಡೆಯಿಂದ ಟಾಪ್ ಕ್ಲಾಸ್ ಬ್ಯಾಂಕರ್ಸು ಲೈಕ್ ICICI ಇರ್ಬೋದು, HDFC ಇರ್ಬೋದು, ಫೆಡರಲ್ ಬ್ಯಾಂಕ್ ಇರ್ಬೋದು, ಆಮೇಲೆ LIC ಇರ್ಬೋದು, ಫೆರ್ಮಲ್ ಬ್ಯಾಂಕ್ ಇರ್ಬೋದು, ಆಮೇಲೆ ನಮ್ಮ ಕೆಲವು ಕೋಆಪ್ರೇಟಿವ್ ಸೊಸೈಟಿ ಜೊತೆ ನಮ್ಮ ಸಂಸ್ಥೆ ಟೈಅಪ್ ಆಗಿದೆ. ಅವರು ಎಲ್ಲರೂ ಕಡಿಮೆ ಏನೋ ರೇಟ್ ಆಫ್ ಇಂಟ್ರೆಸ್ಟು ಅಂತೇಳಿದ್ರೆ ಒಂದು ನಿವೇಶನ ತಗೊಳೋದಕ್ಕೂ ಮತ್ತು ಅವ್ರ ಹತ್ರ ಇರ್ತಕ್ಕಂಥ ಅಮೌಂಟಿಗೂ ಸರಿದೂಗಿಸೋದಕ್ಕೆ ಏನು ಬಡ್ಡಿ ಇರುತ್ತೋ ಅತಿ ಕಡಿಮೆ ಬೆಲೆಯಲ್ಲಿ ಬಡ್ಡಿಗೆ ನಾವು ಒಂದು ಬ್ಯಾಂಕ್ ಲೋನ್ನ ಪ್ರೊವೈಡ್ ಮಾಡ್ತೀವಿ. ಆ ಕಸ್ಟಮರು ಅಂಟಿಲ್ ರಿಜಿಸ್ಟರ್ ಆಗಿ ಆ ಒಂದು ಏನು ಸೇಲ್ ಡೀಡ್ ಅವ್ರ ಕೈಗೆ ಬರೋವರೆಗೂ ಕಂಪ್ನಿ ಎಲ್ಲ ರೀತಿಯಲ್ಲಿ ಬ್ಯಾಂಕ್ ವ್ಯವಹಾರ ಮಾಡಿಕೊಟ್ಟು ಅವ್ರಿಗೆ ಸಹಕಾರ ಮಾಡಿಕೊಡೋದಕ್ಕೆ ನಾವು ಸದಾ ಸಿದ್ಧರಾಗಿರ್ತೀವಿ. ಈಗ ಪ್ರೆಸೆಂಟು ನಮ್ಮ ಸಂಸ್ಥೆ ಕಡೆಯಿಂದ SMK ಶ್ರೀ ಮಾರುತಿ ಕೃಪಾ ಅಂತೇಳ್ಬಿಟ್ಟು ಒಂದು ಲೇಔಟು ಒಂದು ವೆಂಚರು ನಡೀತದೆ. ಅದರಲ್ಲಿ ಟೋಟಲ್ 61 ಸೈಟ್ಸ್ ಇತ್ತು. 61 ಸೈಟ್ಸಲ್ಲಿ ಆಲ್ರೆಡಿ 40 ಸೈಟ್ಸು ಕಂಪ್ಲೀಟ್ ಆಗಿದೆ, ಸೋಲ್ಡ್ ಔಟ್ ಆಗಿದೆ. ಇನ್ನು 21 ನಿವೇಶನಗಳು ಮಾತ್ರ ಬಾಕಿ ಇದೆ. ಆ ಒಂದು ಲೇಔಟಲ್ಲಿ ನಾವು ಅಮ್ಯುನಿಟೀಸ್ ಬಂದು CC ರೋಡ್ ಇದೆ 30 ಫೀಟ್ಸ್, ಸಬ್ ರೋಡು ಕೂಡ 30 ಫೀಟ್ ಇದೆ, CC ರೋಡು, ಆಮೇಲೆ UGD ಇದೆ, UCG ಇದೆ, ಆಮೇಲೆ ಪಾರ್ಕ್ ಇದೆ, ಆಮೇಲೆ STP ಇದೆ, ಆಮೇಲೆ ಟೋಟಲ್ಲು ಗೇಟೆಡ್ ಕಾಂಪೌಂಡ್ ಇರುತ್ತೆ. ಆಮೇಲೆ ಬಂದು ಎಲ್ಲದಕ್ಕಿಂತ ಹೆಚ್ಚಾಗಿ ಮನುಷ್ಯ ವಾಸ್ತು ನೋಡ್ತಾನೆ. ವಾಸ್ತು ಇವಾಗ ವೆರಿ ಇಂಪಾರ್ಟೆಂಟು. ಆದ್ದರಿಂದ ನಾವು ವಾಸ್ತುಗೆ ಪ್ರಾಮುಖ್ಯತೆ ಕೊಟ್ಟಿರ್ತೀವಿ. ಎಲ್ಲ ರೀತಿಯಲ್ಲಿ ವಾಸ್ತು ನೋಡಿನೇ ನಾವು ಲೇಔಟ್ ಡಿಸೈನ್ ಮಾಡಿರ್ತೀವಿ. ಟೋಟಲ್ CC ಕ್ಯಾಮ್ರಾ ಇರುತ್ತೆ. ಅದು ನಮ್ದೆಲ್ಲನೂ ಮೇಂಟೆನೆನ್ಸ್ ಕಾಸ್ಟು ತುಂಬ ಕಮ್ಮಿ ಇರುತ್ತೆ. ಕೆಲವರು ಮೇಂಟೆನೆನ್ಸ್ಗೆ 5,000 10,000 ಚಾರ್ಜ್ ಮಾಡ್ತಾರೆ. ಆದರೆ ನಾವು ಆ ರೀತಿಯಲ್ಲಿ ಚಾರ್ಜ್ ಮಾಡೋದಿಲ್ಲ. ಈಗ ಸ್ನೇಹ ಸಾಗರ ಸಂಸ್ಥೆ ಯಾವ ರೀತಿಯಲ್ಲಿ ಲೊಕ್ಯಾಲಿಟಿ ಸೆಲೆಕ್ಟ್ ಮಾಡ್ತದೆ ಅಂತ ಹೇಳಿದ್ರೆ, ಈಗ ಒಂದು ಸೈಟ್ ಪರ್ಚೇಸ್ ಮಾಡ್ತಾರೆ, ಬೆಂಗಳೂರು ಸಿಟಿನಲ್ಲಿ ಇರ್ತಾರೆ,
ಅವ್ರು ಬಂದು ಕೋಲಾರ, ಬಾಗ್ಲು, ಮಾಲೂರು ಲೊಕ್ಯಾಲಿಟಿನಲ್ಲಿ ಬಂದು ವೆಂಚರ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಇನ್ವೆಸ್ಟ್ಮೆಂಟ್ ಪರ್ಪಸ್ಸೇ ನಾವು ಇವತ್ತು ₹100 ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಟ್ಲೀಸ್ಟ್ 1 ಮಂತ್ಗೆ ಅಥವಾ 1 ವರ್ಷಕ್ಕೆ ಅದು ಒಂದು ₹200 ಆಗಲಿ, ಅಂದರೆ ಸ್ಕ್ವೇರ್ ಫೀಟ್ ಮೇಲೆ ರೈಸ್ ಆಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಇನ್ವೆಸ್ಟ್ಮೆಂಟ್ ಪರ್ಪಸ್ ಮುಖಾಂತರವಾಗಿ ಆ ಒಂದು ನಿವೇಶನ ಪರ್ಚೇಸ್ ಮಾಡಿರ್ತಾರೆ. ಅದು ರೈಸ್ ಆಗಿಲ್ಲ ಅಂತಂದರೆ ಪಾಪ ಅವ್ರ ದುಡ್ಡು ವೇಸ್ಟ್ ಆಗ್ತದೆ. ಆದ್ದರಿಂದ ನಾವೇನು ವೆಂಚರ್ ಸೆಲೆಕ್ಟ್ ಮಾಡ್ತೀವೋ ಆ ಲೊಕ್ಯಾಲಿಟಿ 100% ಫಾಸ್ಟ್ ಮೂವಿಂಗು ಮತ್ತು ಮಾರ್ಕೆಟಿಂಗು ಆಗುವಂಥ ಒಂದು ವೆಂಚರು ಆ ಒಂದು ಲೊಕ್ಯಾಲಿಟಿನ ನಾವು ಸೆಲೆಕ್ಟ್ ಮಾಡಿರ್ತೀವಿ. ನಾವು ಇವಾಗ ವೇಮ್ಗಲ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಾವೇನು ಮಾಡಿದ್ದೀವೋ ಆಲ್ಮೋಸ್ಟ್ ನಾವು ಸ್ಟಾರ್ಟಪ್ ಮಾಡಿದ್ವು 2024 ಸ್ಟಾರ್ಟಪ್ ಮಾಡಿದ್ವಿ. ಇವಾಗ 2025 ಇದೆ. ಒಂದು ವರ್ಷಕ್ಕೆ ನಾವು ಫಸ್ಟು ನಾವು ಕೊಟ್ಟಿದ್ದೆ ₹1,300 ಪರ್ ಸ್ಕ್ವೇರ್ ಫೀಟ್ ಕೊಟ್ಟು ಮಾಡಿದ್ವಿ. ಈಗ ಆಲ್ಮೋಸ್ಟ್ ₹1,700 ಅಂದರೆ ₹300 to ₹400 ಹೈಕ್ ಆಗಿದೆ. ಅಂತಂದರೆ ₹400 ಅಂತಂದರೆ ಒಂದು ಸೈಟ್ಗೆ 1,200 ಅಡಿ ಅಂತಂದರೆ ₹5 ಲಕ್ಷ ಎಕ್ಸ್ಟ್ರಾನೇ. ಇವತ್ತು ಯಾರು ನಮಗೆ ಸೈಟ್ ಬೇಡ ನಾವು ರೀಸೇಲ್ ಮಾಡ್ತೀರಿ ಅಂತಂದರೆ ₹6 ಲಕ್ಷ ಒಂದೇ ವರ್ಷಕ್ಕೆ ಅವ್ರಿಗೆ ಬರೋ ರೀತಿಯಲ್ಲಿ ಆ ಲೊಕ್ಯಾಲಿಟಿಗಳು ನಾವು ಮಾಡಿ ಸೆಲೆಕ್ಟ್ ಮಾಡಿ ಕೊಡ್ತೀವಿ. ಇವತ್ತು ಹಾಕಿ ಇನ್ನು 5 ವರ್ಷ ಹೋದ್ರೂ ಅದೇ ಪ್ರೈಸ್ ಇರೋ ಥರ ನಾವು ಮಾಡೋದಿಲ್ಲ. ಇವತ್ತು ನಾವೇನು ಬಂಡವಾಳ ₹1 ಲಕ್ಷ ಹಾಕಿದ್ರೆ ಅಟ್ಲೀಸ್ಟ್ ಒಂದು ತಿಂಗಳಿಗೆ ನೀವು ರೀಸೇಲ್ ಮಾಡ್ತೀರಂದರೆ ₹1,20,000ದಿಂದ ₹1,50,000 ನಿಮಗೆ ಲಾಭ ಬರಬೇಕು. ಆ ರೀತಿಯಲ್ಲಿ ಲೊಕ್ಯಾಲಿಟಿ ನಾವು ಸೆಲೆಕ್ಟ್ ಮಾಡಿ ಈ ಸಂಸ್ಥೆ ವೆಂಚರ್ಸ್ನ ಮಾಡ್ತೀವಿ. ನಾವು ಏನು ವೆಂಚರು ಮಾಡಬೇಕಂತ ಅನ್ಕೊಂಡಿರ್ತೀವೋ ವೆರಿ ಇಂಪಾರ್ಟೆಂಟು ಡಾಕ್ಯುಮೆಂಟೇಷನ್ನು. ಯಾಕೆಂತ ಹೇಳಿದ್ರೆ ಆಲ್ಮೋಸ್ಟ್ ಪಾಪ ಸುಮಾರು ಜನ ಏನು ಮಾಡ್ತಾರೆ ಗೊತ್ತಿಲ್ದಿರ ಹೋಗ್ಬಿಟ್ಟು ಯಾವುದೋ ಒಂದು ಲೇಔಟ್ ಮಾಡಿದ್ದಾರೆ, ಚೆನ್ನಾಗಿದೆ, ಶೋ ಅಪ್ ಮಾಡಿದ್ದಾರೆ ಅಂತೇಳ್ಬಿಟ್ಟು ಸೈಟ್ಗಳು ತೊಗೊಂಡ್ಬಿಡ್ತಾರೆ. ತೊಗೊಂಡಿದ್ದಾಗಿ 1 ತಿಂಗಳು, 2 ತಿಂಗಳು, 6 ತಿಂಗಳು, ವರ್ಷ ಆಗಿದ ತಕ್ಷಣವೇ ಯಾವುದೋ ಒಂದು OS ನಂಬರು, ಯಾವುದೋ ಒಂದು ಕೇಸು ಇನ್ನೊಂದು ಆಗ್ಬಿಟ್ಟು ಪಾಪ ತುಂಬ ಕಷ್ಟಪಡ್ತಾರೆ. ಆದರೆ ನಾವು ಒಂದು ವೆಂಚರ್ ನಾವು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟು ಪ್ರಿಫರೆನ್ಸ್ಟು ಡಾಕ್ಯುಮೆಂಟ್ಗೆ ಕೊಡ್ತೀರಿ. ನಾವು ಡಾಕ್ಯುಮೆಂಟು ಪರ್ಫೆಕ್ಟ್ ಆಗಿದ್ದರೆ ಮಾತ್ರನೇ ಆ ಒಂದು ಲ್ಯಾಂಡ್ನ ನಾವು ಪರ್ಚೇಸ್ ಮಾಡಿ ಡೆವಲಪ್ಮೆಂಟ್ ಮಾಡ್ತೀವಿ. ಆಮೇಲೆ ಎಲ್ಲನೂ ಅಪ್ರೂವಲ್ಸು ವೆರಿ ವೆರಿ ಇಂಪಾರ್ಟೆಂಟು. ಕೆಲವ್ರು ಏನು ಮಾಡ್ತಾರೆ ವಿತೌಟ್ ಅಪ್ರೂವಲ್ಲು ಡೆವಲಪ್ಮೆಂಟ್ ಮಾಡಿಬಿಡ್ತಾರೆ. ಆದರೆ ನಾವು ಕಾನೂನು ಬಾಹಿರವಾಗಿ ಯಾವುದೇ ರೀತಿಯಲ್ಲಿ ಒಂದೇ ಒಂದು ವೆಂಚರ್ನೂ ನಾವು ತಗೊಳೋದಿಲ್ಲ ಮತ್ತು ಅಪ್ರೂವಲ್ಸ್ ಇದ್ದರೆ ನಾವು ವೆಂಚರ್ನ ಸ್ಟಾರ್ಟ್ ಮಾಡೋದಿಲ್ಲ. ಎಲ್ಲ ರೀತಿಯಲ್ಲಿ ಡಾಕ್ಯುಮೆಂಟೇಷನ್ ನೋಡಿ ಅಪ್ರೂವಲ್ಸ್ ತಗೊಂಡು ಆಮೇಲೆ ನಾವು ವೆಂಚರ್ ಮಾಡಿ ಆಮೇಲೆ ನಾವು ಕಸ್ಟಮರ್ಗೆ ಆ ಒಂದು ನಿವೇಶನಗಳನ್ನ ಹ್ಯಾಂಡ್ ಓವರ್ ಮಾಡ್ತೀವಿ. ಲೈಕ್ DC ಕನ್ವರ್ಷನ್ ಆಗಿರ್ಬೋದು. ಇವಾಗ ಕೂಡ ಬಂದಿದೆ, ಕೂಡ ಅಪ್ರೂವಲ್ಲು, ಕೋಲಾರ ಅಂದರೆ ಕೂಡ ಬರುತ್ತೆ, ಸರಿ ಮಂಡ್ಯ ಕಡೆ ಮಾಡಿದ್ರೆ ಮೂಡ ಬರುತ್ತೆ. ಈ ರೀತಿಯಲ್ಲಿ ಎಲ್ಲ ಅಪ್ರೂವಲ್ ತೊಗೊಂಡಿರ್ತೀವಿ. ಆಮೇಲೆ ಬಂದು ಅದಕ್ಕೆ ಬೇಕಾದಂಥ ಎಲ್ಲ ಡಾಕ್ಯುಮೆಂಟೇಷನ್ನ ಸಬ್ಮಿಟ್ ಮಾಡಿ ಸರ್ಕಾರದಿಂದ ಮಾನ್ಯತೆ ತಗೊಂಡು ನಾವು ಲೇಔಟ್ ಮಾಡಿ ಆಮೇಲೆ ನಾವು ನಮ್ಮ ಕಸ್ಟಮರ್ಗೆ ಆ ಒಂದು ನಿವೇಶನಗಳನ್ನ ಕೊಡೋದಕ್ಕೆ ರೆಡಿ ಇರ್ತೀವಿ. ಸ್ಟಾರ್ಟಿಂಗು ನಾವು ಒಂದು ವೆಂಚರ್ ಸ್ಟಾರ್ಟ್ ಮಾಡಿದಾಗ ನನಗೆ ಯಾವ ರೀತಿಯಲ್ಲಿ ಮಾರ್ಕೆಟಿಂಗ್ ಮಾಡೋದು ಅಂತ ಐಡಿಯಾನೇ ಇದ್ದಿಲ್ಲ. ಏನಂತಂದರೆ ಮೆಂಬರ್ಶಿಪ್ ಅಂತ ಮಾಡಿದ್ವಿ. ಅಂತಂದರೆ ನಮ್ಮ ಕಂಪ್ನಿನಲ್ಲಿ ಯಾರು ಮೆಂಬರ್ ಆಗ್ತಾರೋ ಅವ್ರಿಗೆ ಲೋ ಕಾಸ್ಟ್ ಸೈಟ್ಸ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಸ್ಟಾರ್ಟ್ ಮಾಡಿದ್ವಿ. ಆವತ್ತೊಂದು ದಿವಸ ಫಸ್ಟು ಒಂದು ಮೆಂಬರ್ಶಿಪ್ ಮಾಡಿ ಇವತ್ತೊಂದು ದಿವಸ ಸುಮಾರು ಆ ಮುಳ್ಬಾಗ್ಲಲ್ಲೇ 1,000 ಫ್ಯಾಮ್ಲಿ, ಅಂದರೆ ಒಂದು ಫ್ಯಾಮ್ಲಿಗೆ ಒಬ್ಬರನ್ನ ನಾವು ಮೆಂಬರ್ ಮಾಡ್ತೀವಿ. ಆ ಟೋಟಲ್ ನಮ್ಮದು ಮುಳ್ಬಾಗ್ಲು ಮತ್ತು ನರಸಾಪುರ ಎರಡೂ ಸೇರಿ 1,250 ಫ್ಯಾಮ್ಲಿಗಳು ನಮ್ಮ ಜೊತೆ ಟೈಅಪ್ ಆಗಿದ್ದಾರೆ. ಮಿನಿಮಮ್ 5,000 ಜನ ನಮ್ಮ ಜೊತೆ ಯಾವಾಗಲೂ ಪ್ರತಿದಿನನೂ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ. ಲೈಕ್ ಯಾವುದಾದ್ರೂ ಲ್ಯಾಂಡು, ಬೈ, ಸೆಲ್ಲು, ಈ ರೀತಿಯಲ್ಲಿ ನಾವು ಜನರ ಜೊತೆ ಡೈರೆಕ್ಟ್ ಆಗಿರೋದ್ರಿಂದ ನಮಗೆ ಮಾರ್ಕೆಟಿಂಗು ತುಂಬ ಈಸಿ ಆಗ್ತದೆ. ಆಮೇಲೆ ಈ ಸಂಸ್ಥೆ ಮೇಲೆ ಜನರು ಇಟ್ಟಿರ್ತಕ್ಕಂಥ ನಂಬಿಕೆ ನಾವು ಉಳಿಸ್ಕೊಳೋದ್ರಿಂದ ಒಬ್ಬರು ನಮ್ಮ ಹತ್ರ ಯಾವತ್ತಾದರೂ ಒಂದು ಸೈಟ್ ತಗೊಂಡ್ರೆ 100% ಅವರು ಇನ್ನೊಬ್ಬರಿಗೆ ರೆಫರ್ ಮಾಡಿ ಈ ಸಂಸ್ಥೆ ಒಳ್ಳೇದು ಅಂತೇಳಿ ಮಾರ್ಕೆಟಿಂಗ್ ಆಗಿರೋದೇ ಜಾಸ್ತಿ ಇದೆ ನನಗೆ. ಆ ಒಂದು ಕ್ರೆಡಿಟ್ಸು ಕೂಡ ನನ್ನ ಟೀಮ್ಗೆ ನಾನು ಕೊಡೋದಕ್ಕೆ ಇಷ್ಟಪಡ್ತೀನಿ. ಈಗ ಸ್ನೇಹಸಾಗರ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ಇದು ಬಂದು 2016ರಲ್ಲಿ ಎಸ್ಟಾಬ್ಲಿಷನ್ ಆಗಿ ಇದು ಬಂದು ಹೆಡ್ ಆಫೀಸ್ ಬಂದು ಹೊಸಕೋಟೆ ನಿಯರ್ ಸಿಲಿಕಾನ್ ಸಿಟಿ ಹಾಸ್ಪಿಟಲ್ ಹತ್ರ ಬಂದರೆ KTM ಬಜಾಜ್ ಶೋರೂಮ್ ಇದೆ. ಅದರಲ್ಲಿ 2nd ಫ್ಲೋರಲ್ಲಿ ನಮ್ಮದು ಆಫೀಸ್ ಇರೋದು. 2022ರಲ್ಲಿ ಅತ್ತಿಬೆಲೆನಲ್ಲಿ ಒಂದು ಬ್ರಾಂಚ್ ಆಫೀಸ್ ಓಪನ್ ಮಾಡಿದ್ದೀವಿ. 2024ರಲ್ಲಿ ನಾವು ವೇಮ್ಗಲ್ಲಲ್ಲಿ ಒಂದು ಬ್ರಾಂಚ್ ಆಫೀಸ್ ಮಾಡಿದ್ವಿ. ಈಗ 2025ರಲ್ಲಿ ಮುಳ್ಬಾಗ್ಲಲ್ಲಿ ಒಂದು ಬ್ರಾಂಚ್ ಆಫೀಸ್ ಓಪನ್ ಮಾಡೋದಕ್ಕೆ ನಾವು ರೆಡಿ ಆಗ್ತಾ ಇದೀವಿ. ಅದು ಒಂದು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ನೆಕ್ಸ್ಟ್ ಆಮೇಲೆ ಸ್ನೇಹಸಾಗರ ವೆಂಚರ್ಸ್ ಅಂದಿದ ತಕ್ಷಣನೇ ಹೆಂಗೆ ಇದನ್ನ ಹುಡುಕೋದು ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಆಲ್ಮೋಸ್ಟ್ ಅಲ್ಲೂ ನಾವು ಡಿಜಿಟಲ್ ಮಾರ್ಕೆಟು ಮತ್ತು ಡೈರೆಕ್ಟ್ ಮಾರ್ಕೆಟು ಎರಡರಲ್ಲಿ ನಾವು ಎವ್ರಿ ಡೇ ಇರ್ತೀವಿ, ಸಿಗ್ತೀವಿ. ನಿಮಗೆ ನಮ್ಮ
ನಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ ಇರ್ತದೆ. 24/7 ನೀವು ಯಾವಾಗ ಬೇಕಾದರೂ ಕಾಲ್ ಮಾಡ್ಬೋದು, ಮತ್ತು ಯಾವಾಗ ಬೇಕಾದರೂ ನಮ್ಮ ಆಫೀಸ್ಗೆ ಬರ್ಬೋದು. ನಮ್ಮದು ಸೋಷಿಯಲ್ ಮೀಡಿಯಾ ಲೈಕ್ ವಾಟ್ಸಪ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಇನ್ಸ್ಟಾ ಇರ್ಬೋದು. ಆಮೇಲೆ ಬಂದು ನೀವು ಗೂಗಲ್ಗೆ ಹೋಗ್ಬಿಟ್ಟು ಸ್ನೇಹಸಾಗರ ವೆಂಚರ್ಸ್ ಅಂತ ಹೇಳ್ಬಿಟ್ಟು ವೆಬ್ಸೈಟು ಸರ್ಚ್ ಮಾಡಿದ ತಕ್ಷಣವೇ ನೀವು ಟೋಟಲ್ಲು ನಮ್ಮ ಪ್ರಾಜೆಕ್ಟ್ ಡೀಟೇಲ್ಸು ಸಿಗುತ್ತೆ, ಆಮೇಲೆ ನಮ್ಮ ರೇಟಿಂಗ್ ಸಿಗುತ್ತೆ, ನಾವು ಯಾವ ಒಂದು ಪ್ರಾಜೆಕ್ಟು ಕಂಪ್ಲೀಟ್ ಮಾಡಿದ್ದೀವಿ ಅನ್ನೋ ಡೀಟೇಲ್ಸ್ ಎಲ್ಲ ನಿಮ್ಗೆ ಸಿಗುತ್ತೆ. ನಮ್ಮ ಒಂದು ಟೀಮ್ ಏನಿದೆ SS ಟೀಮು ಯಾವಾಗ್ಲೂ ಒಂದು ವೇಳೆ ನೀವೇನಾದರೂ ನಮ್ಮನ್ನು ಮೀಟ್ ಮಾಡಬೇಕು ಅಂತಿದ್ರೆ ಯಾವಾಗಲೂ ರೆಡಿ ಇರ್ತಾರೆ. ನೀವು 100% ಸೋಷಿಯಲ್ ಮೀಡಿಯಾ ಆಮೇಲೆ ಗೂಗಲ್ ಎರಡರಲ್ಲೂ ನಮ್ಮ ಸಂಸ್ಥೆ ಮುಖಾಂತರ ನಮ್ಮ ಸಂಸ್ಥೆಗೆ ಬರೋದಕ್ಕೆ ನಿಮಗೆ ಯೂಸ್ಫುಲ್ ಇರುತ್ತೆ. ಪ್ರೆಸೆಂಟು SMK ಲೇಔಟ್ ಚೌಡದೇನಹಳ್ಳಿನಲ್ಲಿ ನಾವು ಮಾಡಿದ್ದೀವಿ. ಅದು ಆಲ್ಮೋಸ್ಟ್ ಆಲ್ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ. ಮತ್ತು ಇವಾಗ ನಮಗೆ ಕಸ್ಟಮರ್ ರಿಕ್ವೆಸ್ಟ್ ಜಾಸ್ತಿ ಇರೋದ್ರಿಂದ ಪಕ್ಕದಲ್ಲೇ ಇನ್ನೊಂದು 4 acres ಲ್ಯಾಂಡು ತೊಗೊಂಡಿದ್ದೀವಿ. ಡಾಕ್ಯುಮೆಂಟೇಷನ್ ಎಲ್ಲ ಕಂಪ್ಲೀಟ್ ಆಗಿದೆ. ಈಗ ಡೆವಲಪ್ಮೆಂಟಿಗೆ ಮಾಡ್ತಾ ಇದ್ದೀವಿ. ಈಗ ಯಾರಾದರೂ ಫ್ರೀ ಬುಕ್ಕಿಂಗ್ ಏನಾರ ಮಾಡ್ಕೊಬೇಕು ಅಂತಿದ್ರೆ ನೀವು 100% ನಮ್ಮ ಸ್ಟಾಫ್ನ ಕಾಂಟ್ಯಾಕ್ಟ್ ಮಾಡಿರಿ. ಸೇಮ್ ಕಾಸ್ಟ್ ಪ್ರೈಸ್ ಮಾಡಿ ಇರ್ತೀವಿ. ಲೈಕ್ ಏನಂತಂದರೆ ನಾವೇನು ಕಡಿಮೆ ಮಾರ್ಜಿನ್ ಇಟ್ಟಿರ್ತೀವೋ ಅದೇ ಮಾರ್ಜಿನಲ್ಲೇ ಮಾಡಿಕೊಡ್ತೀವಿ. ಅಂದರೆ ಫಸ್ಟು ಯಾರು ಫ್ರೀ ಬುಕ್ಕಿಂಗ್ ಮಾಡ್ಕೊತಾರೋ ಅವ್ರಿಗೆ ಸ್ವಲ್ಪ ಕಡಿಮೆ ಪ್ರೈಸಲ್ಲೇ ನಾವು ಒಂದು ಸೈಟ್ಗಳು ಕೊಡೋದಕ್ಕೆ ಇಷ್ಟಪಡ್ತೀವಿ. ಈ ಒಂದು ಸಂಸ್ಥೆ ಏನಿದೆ ರಿಯಲ್ ಎಸ್ಟೇಟ್ ರಿಲೇಟೆಡ್ ಕಂಪ್ನಿ ಇರೋದ್ರಿಂದ ಇದರಲ್ಲಿ ಸುಮಾರು ಲಾಭನೂ ಬರುತ್ತೆ, ಮತ್ತು ಇನ್ವೆಸ್ಟ್ಮೆಂಟು ಇದೆ. ಈ ಒಂದು ಲಾಭದ ವಿಚಾರ ಬಂದರೆ ಬರೀ ಲಾಭ ಮಾತ್ರ ನಮ್ಮ ಸಂಸ್ಥೆಗೆ ಮಾತ್ರ ಬರೋದಿಲ್ಲ. ಇದರಲ್ಲಿ ಸ್ವಲ್ಪ ಅಮೌಂಟು ಏನಿದೆ ಒಂದು 20%ನ ನಾವೇನು ಮಾಡ್ತಾಯಿದ್ದೀವಿ ಸೋಷಿಯಲ್ ವರ್ಕು ಅಂತೇಳಿದ್ರೆ ಸಮಾಜ ಸೇವೆಗಂತ ಮೀಸಲಿಟ್ಟಿದ್ದೀವಿ. ಈ ಸ್ಕೂಲ್ ಮಕ್ಕಳಿಗೆ ಅವ್ರಿಗೆ ಫಂಡ್ ಏನು ನೀಡ್ಸ್ ಇದೆಯೋ ಲೈಕು ಕಂಪ್ಯೂಟರ್ಸ್ ಇರ್ಬೋದು, ಲ್ಯಾಪ್ಟಾಪ್ ಇರ್ಬೋದು, ಆ ಸ್ಕೂಲ್ಗೆ ಏನು ಬೇಕಾಗುತ್ತೋ ಅದನ್ನಿರ್ಬೋದು, ಅಥವಾ ಯೂತ್ಸು ಏನಾದರೂ ಇವಾಗ ಗೇಮ್ಸ್ ಏನಾದರೂ ಆರ್ಗನೈಸ್ ಮಾಡಿದ್ರೆ ಅವ್ರಿಗೆ ಡೊನೇಷನ್ ಇರ್ಬೋದು. ಆಮೇಲೆ ಕೆಲವು ಸರಿ ಲಾಸ್ಟ್ ಟೈಮು ಫ್ಲಡ್ ಬಂತು ಕೊಡಗುನಲ್ಲಿ. ಆ ಫ್ಲಡ್ ಬಂದಾಗ ನಾವು ಸುಮಾರು 5 ಟನ್ನು ಅಷ್ಟು ಆಹಾರ ಸಾಮಗ್ರಿಗಳನ್ನ ನಾವು ಕಳಿಸ್ಕೊಟ್ಟಿದ್ವಿ ವಯಾ TV9 ಮುಖಾಂತರವಾಗಿ. ಆಮೇಲೆ ಬಂದು ಕೋವಿಡ್ ಬಂದಾಗ ಕಿಟ್ ಕೊಟ್ಟಿದ್ದೀವಿ, ಊರುಗಳಿಗೆ ಹೋಗಿ ಊಟ ಕೊಟ್ಟಿದ್ದೀವಿ. ಯಾರು ಕಷ್ಟದಲ್ಲಿದ್ದಾರೋ ಅವ್ರಿಗೆ ನಾವು ಸಹಾಯ ಮಾಡ್ತೀವಿ. ಇದು ಒಂದು ಸಪ್ರೇಟು ಸಂಸ್ಥೆಯಿಂದ ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ. ಈ ಒಂದು ಎಲ್ಲ ಕಾರ್ಯಗಳಲ್ಲೂ ನನ್ನ ಒಂದು ಸಹಪಾಠಿಗಳು, ನಾನು ಯಾವತ್ತೂ ನನ್ನ ಕಂಪ್ನಿ ಸ್ಟಾಫ್ ಅಂತ ಅನ್ಕೊಳೋದಿಲ್ಲ. ಅವರು ನನ್ನ ಎಲ್ಲನೂ ಅಣ್ಣ ತಮ್ಮ ಅಕ್ಕ ತಂಗಿ ಆ ಥರ ವರ್ಕ್ ಮಾಡಿ ನನ್ನ ಜೊತೆನಲ್ಲಿ ಬಂದಿದ್ದಾರೆ. ಅವ್ರು ನಾನೇನು ಮಾಡಿದ್ರು ಏನು ಡಿಸಿಷನ್ ತಗೊಂಡ್ರು ಯಾಕೆ ಏನು ಅಂತ ಕೇಳೋದಿಲ್ಲ. ಆಯಿತು ಮಾಡೋಣ, ನಾವು ಸಮಾಜ ಸೇವೆ ಬಗ್ಗೆ ಅವ್ರಿಗೆ ನನಗಿಂತ ಜಾಸ್ತಿ ಅವ್ರಿಗೆ ಇಷ್ಟ ಇರುತ್ತೆ. ಇದುವರೆಗೂ ಈ ಸಂಸ್ಥೆ ಸ್ನೇಹಸಾಗರ ವೆಂಚರ್ಸ್ ಬಂದು ಲೇಔಟ್ ಮಾತ್ರ ಮಾಡ್ತಾಯಿದ್ವು. ನನ್ನ ಟೀಮ್ ಅವರ ಒಂದು ಸಪೋರ್ಟಿಂದ ಸರ್ಜಾಪುರದಲ್ಲಿ ಒಂದು ವಿಲ್ಲಾ ಪ್ರಾಜೆಕ್ಟು ಮಾಡಬೇಕಂತ ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ಅದು ಡಾಕ್ಯುಮೆಂಟೇಷನ್ ನಡೀತಾ ಇದೆ. ಆ ಡಾಕ್ಯುಮೆಂಟೇಷನ್ ಒಂದ್ಸರಿ ಕ್ಲಿಯರ್ ಆಯಿತು ಅಂತಂದರೆ ಅಪ್ರೂವಲ್ಗೆ ಹೋಗಿದ್ದಾದ್ಮೇಲೆ ಒಂದು ವಿಲ್ಲಾ ಪ್ರಾಜೆಕ್ಟ್ ಮಾಡೋಣ. ಸುಮಾರು 3 ಎಕರೆ 15 ಗುಂಟೆ ಒಂದು ಲ್ಯಾಂಡು ಪರ್ಚೇಸ್ ಮಾಡಿದ್ದೀರಿ. ಆಮೇಲೆ ನನ್ನ ಒಂದು ಸಂಸ್ಥೆನಲ್ಲಿ ಯಾರು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಬರ್ತಿರೋ ದಯವಿಟ್ಟು ಡೈರೆಕ್ಟಾಗಿ ಬಂದು ಬ್ಲೈಂಡಾಗಿ ನನ್ನ ಸಂಸ್ಥೆನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಡ್ರಿ. ಯಾಕೆಂತಂದರೆ ಈ ಒಂದು ಸ್ನೇಹಸಾಗರ ವೆಂಚರ್ಸ್ ಅನ್ನೋದು ಒಂದೇ ಡೆವಲಪರ್ ಅಲ್ಲ, ಆಲ್ಮೋಸ್ಟ್ ಅಲ್ಲೂ ಥೌಸಂಡ್ಸ್ ಆಫ್ ಡೆವಲಪರ್ಸು ಮತ್ತು ಸಂಸ್ಥೆಗಳಿದೆ. ಎಲ್ಲ ಸಂಸ್ಥೆನಲ್ಲೂ ನೀವು ಚೆಕ್ ಮಾಡ್ಕೊಳ್ರಿ. ಎಲ್ಲ ಸಂಸ್ಥೆಗಳಲ್ಲಿ ಯಾವ ರೀತಿಯಲ್ಲಿ ಅಮ್ಯುನಿಟೀಸ್ ಕೊಡ್ತಾರೆ, ಕ್ವಾಲಿಟಿ ಇರುತ್ತೋ, ಪ್ರೈಸ್ ಇರುತ್ತೋ ಎಲ್ಲ ನೋಡ್ಕೊಂಡು ಎಲ್ಲರಿಗಿಂತ ಬೆಟರು ಈ ಸಂಸ್ಥೆ ಸ್ನೇಹಸಾಗರ ಅಂತ ಅನ್ಕಂದ್ರೆ ನೀವು ಕಣ್ಮುಚ್ಕೊಂಡು ಧೈರ್ಯವಾಗಿ ಬಂದು ಈ ಸಂಸ್ಥೆನಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿರಿ. ನಿಮ್ಮ ಒಂದು ನಂಬಿಕೆನ ನಾವು ಯಾವತ್ತೂ ಕಳ್ಕೊಳೋದಿಲ್ಲ. ನೀವು ನಂಬಿಕೆನ ಯಾವಾಗಲೂ ಉಳಿಸ್ಕೊತೀವಿ. ನನ್ನ ಒಂದು ಏನು ಈ ಸಂಸ್ಥೆನಲ್ಲಿ ಯಾರ್ಯಾರು ಕಸ್ಟಮರ್ಸ್ ಇದ್ದಾರೋ ಅವರ ಎಲ್ಲರ ಸಪೋರ್ಟು ತುಂಬ ಇಂಪಾರ್ಟೆಂಟು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಸಾಗರ ವೆಂಚರ್ಸ್ ಕಸ್ಟಮರ್ ಎಲ್ಲರಿಗೂ. ನೀವು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ, ನಾವು ಯಾವತ್ತೂ ಆ ನಂಬಿಕೆನ ಕಳ್ಕೊಳೋದಿಲ್ಲ, ಸುಳ್ಳು ಮಾಡೋದಿಲ್ಲ. ನೀವೇನು ನಂಬಿಕೆ ಇಟ್ಟಿದ್ದೀರೋ ಆ ನಂಬಿಕೆನ ಇನ್ನೂ ಹೆಚ್ಚಾಗಿ ಉಳಿಸ್ಕೊಂಡು ಹೋಗ್ತೀವಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಹಿಂಗಿರಲಿ. ಥ್ಯಾಂಕ್ ಯು ಸೋ ಮಚ್.